2025ರ ಮೊದಲ ಹೈ ವೋಲ್ಟೇಜ್ ಎಲೆಕ್ಷನ್ ಬ್ಯಾಟಲ್ಗೆ ಬಿಹಾರ ಸಜ್ಜಾಗಿ ನಿಂತಿದೆ. ನಾಡಿದ್ದು ಬುದ್ಧನ ನಾಡಿನಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದ್ದು ಇಂದು ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಮತಸಮರದಲ್ಲಿ ಭರವಸೆಗಳ ಮಹಾಪೂರ್ವೆ ಹರಿದಿದ್ದು ಮತದಾರ ಪ್ರಭುವಿನ ಮನದಾಳ ಯಮುನಿಯಷ್ಟೇ ಆಳಕ್ಕೆ ಬೇರೂರಿದೆ. ಬಿಹಾರದಲ್ಲಿ ಫಸ್ಟ್ ಫೇಸ್ ವೋಟಿಂಗ್ಗೆ ಕೌಂಟ್ ಡೌನ್. 18 ಜಿಲ್ಲೆಗಳ 121 ಕ್ಷೇತ್ರಗಳಲ್ಲಿ ನಾಡಿದ್ದು ಮತದಾನ. ಬ್ಯಾಟಲ್ ಫಾರ್ ಬಿಹಾರ್. 2025ರ ಬಿಹಾರ ವಿಧಾನಸಭಾ ಚುನಾವಣೆ ಹಿಂದಿಗಿಂತಲೂ ಈ ಬಾರಿ ಭಾರೀ ಕಾವು ಪಡೆದುಕೊಂಡಿದೆ. 20 ವರ್ಷ ಸಿಎಂ ಸಿಂಹಾಸನದಲ್ಲಿ ವಿರಾಜಮಾನರಾಗಿದ್ದ ನಿತೀಶ್ ಕುಮಾರ್ಗೆ ಮಹಾಗಠಬಂಧನ್ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ ಸೆಟ್ ಹೊಡೆದಿದ್ದು ನಾಡಿದ್ದು ಮೊದಲ ಹಂತದ 121 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಈ ಬಾರಿಯ ಚುನಾವಣೆಯಲ್ಲಿ ಜಂಗಲ್ ರಾಜ್ ವರ್ಸಸ್ ಜನಕಲ್ಯಾಣ್ ರಾಜ್ ಕ್ಯಾಂಪೇನ್ ಕಾಳಗ ಜೋರಾಗಿದ್ದು ಬುದ್ಧನಾಡಿನಲ್ಲಿ ಮತ್ತೆ ಎನ್ಡಿಎ ಸರ್ಕಾರವನ್ನೇ ಪ್ರತಿಷ್ಠಾಪಿಸಲು ಪ್ರಧಾನಿ ಮೋದಿ ಪಣತೊಟ್ಟಿದ್ದಾರೆ. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಬಿಜೆಪಿ ಜೆಡಿಯು ನಾಯಕರು ರ್ಯಾಲಿಗಳ ಮೇಲೆ ರ್ಯಾಲಿ ಮಾಡುತ್ತಿದ್ದಾರೆ. ವೋಟ್ ಚೋರಿ ಕ್ಯಾಂಪೇನ್ ಮೂಲಕ ಬಿಹಾರದಲ್ಲಿ ಹೊಸ ರಾಜಕೀಯ ರಣತಂತ್ರ ಹೂಡಿದ್ದ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಜೋಡಿ ಈ ಬಾರಿ ಅಧಿಕಾರ ಹಿಡಿಯುವ ವಿಶ್ವಾಸದಲ್ಲಿದ್ದಾರೆ. ಎರಡೂ ಮಹಾಮೈತ್ರಿಗಳು ಮತದಾರರಿಗೆ ಭರಪೂರ ಭರವಸೆಗಳನ್ನ ನೀಡಿದ್ದಾರೆ. ಬಿಹಾರ ಭರವಸೆ ಭರಾಟೆ. ಮತದಾರರಿಗೆ ಉಚಿತ ಯೋಜನೆಗಳನ್ನ ನೀಡುವಲ್ಲಿ ಎರಡು ಮೈತ್ರಿಗಳು ನಾಮುಂದು ತಾಮುಂದು ಎಂದು ಪೈಪೋಟಿಗೆ ಬಿದ್ದಿವೆ. ಬಿಹಾರದ ಪ್ರತಿ ಕುಟುಂಬಕ್ಕೂ ಸರ್ಕಾರಿ ಕೆಲಸ ಕೊಡ್ತೇನೆ ಎಂದು ತೇಜಸ್ವಿ ಯಾದವ್ ಹೇಳಿದ್ರೆ 5 ವರ್ಷದಲ್ಲಿ 100 ಕೋಟಿ ಉದ್ಯೋಗ ಸೃಷ್ಟಿಯ ಭರವಸೆಯನ್ನ ಎನ್ಡಿಎ ನೀಡಿದೆ. ಜೀವಿಕಾ ದೀದಿ ಯೋಜನೆಯಡಿ ಮಾಸಿಕ 30,000 ನೀಡುವುದಾಗಿ ಘಟಬಂಧನ್ ಹೇಳಿದ್ರೆ ನಿತೀಶ್ ಪಡೆ ಕಿಸಾನ್ ಸನ್ಮಾನ್ ಯೋಜನೆಯ ಮಿತಿಯನ್ನ 6,000ದಿಂದ 9,000ಕ್ಕೆ ಏರಿಸಿದೆ. ಎಂಜಿಬಿ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ವ್ಯವಸ್ಥೆಯನ್ನ ಮರುಜಾರಿ ಮಾಡ್ತೇವೆ ಎಂದು ಹೇಳಿದ್ರೆ ಮೋದಿ ಮೈತ್ರಿಕೂಟ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ಮಾಸಿಕ 2,000 ಹಣ ನೀಡುತ್ತಿದೆ. ಕಾಂಗ್ರೆಸ್ ಮೈತ್ರಿಕೂಟ ಪ್ರತಿ ವ್ಯಕ್ತಿಗೆ ಉಚಿತ 25 ಲಕ್ಷ ರೂಪಾಯಿಯ ಆರೋಗ್ಯ ವಿಮೆ ಘೋಷಿಸಿದ್ರೆ ಚಿರಾಗ್ ಪಡೆ ಗಿಗ್ ಕೆಲಸಗಾರರಿಗೆ 4 ಲಕ್ಷ ವಿಮೆ ಕೊಡ್ತೀವಿ ಅಂತಿದೆ. ಇನ್ನು ಉಚಿತ ವಿದ್ಯುತ್ ನೀಡುವ ವಿಚಾರದಲ್ಲೂ ಪೈಪೋಟಿ ಮುಂದುವರೆದಿದ್ದು ಮಹಾಗಠಬಂಧನ್ 200 ಯೂನಿಟ್ ಫ್ರೀ ಅಂದ್ರೆ ಎನ್ಡಿಎ 125 ಯೂನಿಟ್ ಫ್ರೀ ಘೋಷಿಸಿದೆ. ತೇಜಸ್ವಿ ಪ್ರಮಾಣ ಪತ್ರದಲ್ಲಿ ಮಹಿಳೆಯರಿಗೆ ಮಾಸಿಕ 2,500 ಸಹಾಯಧನ ನೀಡಿದ್ರೆ ಎನ್ಡಿಎ ಹಾಲಿ 1 ಕೋಟಿ ಮಹಿಳೆಯರಿಗೆ 10,000 ಸಹಾಯಧನ ವಿತರಣೆ ಮಾಡಿದೆ. ಪಂಚಾಯಿತಿ ಪ್ರತಿನಿಧಿಗಳಿಗೂ ಪಿಂಚಣಿ ನೀಡುತ್ತೇವೆ ಅನ್ನೋದು ಮಹಾಗಠಬಂಧನ್ನ ಭರವಸೆಯಾದ್ರೆ ನಾವು ಬಿಹಾರದ 4 ಮಹಾನಗರಗಳಿಗೆ ಮೆಟ್ರೋ ರೈಲು ತರ್ತೇವೆ, ವಿಮಾನ ನಿಲ್ದಾಣಗಳನ್ನ ಮಾಡ್ತೇವೆ ಎಂದು ಬಿಜೆಪಿ ಹೇಳ್ತಿದೆ. ಇನ್ನೂರ 43 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿರುವ ಬಿಹಾರದಲ್ಲಿ ಅಧಿಕಾರ ಹಿಡಿಯಲು ಬಹುಮತಕ್ಕೆ 122 ಕ್ಷೇತ್ರಗಳನ್ನ ಗೆಲ್ಲುವ ಅವಶ್ಯಕತೆ ಇದೆ. ಎನ್ಡಿಎ ಮತ್ತು ಮಹಾಗಠಬಂಧನ್ ಈ ಬಾರಿ ಜಾತಿ, ಮಹಿಳಾ, ಯುವ ಮತದಾರರನ್ನ ಟಾರ್ಗೆಟ್ ಮಾಡಿ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಇಂದು ಸಂಜೆ ಮೊದಲ ಹಂತದ ಬಹಿರಂಗ ಪ್ರಚಾರಕ್ಕೆ ತೆರೆಬಿದ್ದಿದ್ದು ಚುನಾವಣಾ ಆಯೋಗ ಮತದಾನಕ್ಕೆ ಸಕಲ ವ್ಯವಸ್ಥೆ ಮಾಡಿಕೊಂಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸೊ ಬಿಹಾರ್ ಎಲೆಕ್ಷನ್ಸ್ ಅಂಕಿಅಂಶಗಳೇನೇನು ಅಂತ ಒಂದ್ಸರಿ ನೋಡ್ತಾ ಹೋಗೋಣ. ಒಪಿನಿಯನ್ ಪೋಲ್ ಏನು ಹೇಳುತ್ತೆ ಬಿಹಾರದ್ದು? ಒಟ್ಟು 243 ಸ್ಥಾನಗಳಿಗೆ ಈ ಹೋರಾಟ ನಡೀತಾ ಇರ್ತಕ್ಕಂಥದ್ದು. 243ರಲ್ಲಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಬಹುಮತಕ್ಕೆ ಬೇಕಾಗಿರ್ತಕ್ಕಂಥ ನಂಬರ್, ಮ್ಯಾಜಿಕ್ ನಂಬರ್ 122. ಸೊ ಇದರಲ್ಲಿ ಬಿಜೆಪಿ ಮೈತ್ರಿಕೂಟ ಎಷ್ಟು ಒಪಿನಿಯನ್ ಪೋಲಲ್ಲಿ ಎಷ್ಟು ತೋರಿಸ್ತಾ ಇದೆ ಅಂತ ನೋಡೋದಾದ್ರೆ 70ರಿಂದ 81 ಸ್ಥಾನಗಳನ್ನ ಪಡ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಜೆಡಿಯು 42ರಿಂದ 48 ಸ್ಥಾನಗಳನ್ನ ಪಡ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಎಲ್ಜೆಪಿ 5ರಿಂದ 7 ಸ್ಥಾನಗಳನ್ನ ಪಡ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತು ಇತರೆ ಪಕ್ಷಗಳು ಇನ್ನು 1-2 ಸ್ಥಾನಗಳನ್ನ RLJP ಇರ್ಬೋದು ಅಥವಾ HAM ಇರ್ಬೋದು, ಇನ್ನು 1 ಸ್ಥಾನಗಳನ್ನ ಪಡ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಮಹಾಗಠಬಂಧನ್ ಎಷ್ಟು ಸ್ಥಾನಗಳನ್ನ ಪಡ್ಕೊಳ್ಬಹುದು? ಈಗ ಒಪಿನಿಯನ್ ಪೋಲ್ ಕರೆಂಟ್ಲಿ ಒಪಿನಿಯನ್ ಪೋಲ್ ಏನ್ ಹೇಳ್ತಾ ಇದೆ ಅಂತ ನೋಡಿದ್ರೆ RJD 69ರಿಂದ 78 ಸ್ಥಾನಗಳನ್ನ ಪಡ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೇನೆ ಕಾಂಗ್ರೆಸ್ 9ರಿಂದ 17 ಸ್ಥಾನಗಳನ್ನ ಪಡ್ಕೊಳ್ಬಹುದು ಅಂತ ಕರೆಂಟ್ ಒಪಿನಿಯನ್ ಪೋಲ್ ನೋಡಬಹುದು. ಲೆಫ್ಟ್ ಪಾರ್ಟೀಸ್ ಆಗಲಿ ಅಥವಾ ಬೇರೆ ಇನ್ಯಾವುದೇ ಈ ಮಹಾಗಠಬಂಧನಲ್ಲಿ ಬೇರೆ ಯಾವುದೇ ಪಕ್ಷಗಳಿಗೆ ಯಾವುದೇ ಸ್ಥಾನಗಳು ಬರೋದು ಅನುಮಾನ. ಒಟ್ಟಿನಲ್ಲಿ RJD ಕಾಂಗ್ರೆಸ್ ಮೈತ್ರಿಕೂಟ RJD 69ರಿಂದ 78 ಸೀಟ್ಗಳವರೆಗೆ ಗೆದ್ರೆ ಕಾಂಗ್ರೆಸ್ 9ರಿಂದ 17 ಅಂತ ಈ ತತ್ಕಾಲೀನ ಒಪಿನಿಯನ್ ಪೋಲ್ ಹೇಳ್ತಾ ಇದೆ.
2025ರ ಮೊದಲ ಹೈ ವೋಲ್ಟೇಜ್ ಎಲೆಕ್ಷನ್ ಬ್ಯಾಟಲ್ಗೆ ಬಿಹಾರ ಸಜ್ಜಾಗಿ ನಿಂತಿದೆ. ನಾಡಿದ್ದು ಬುದ್ಧನ ನಾಡಿನಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದ್ದು ಇಂದು ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಮತಸಮರದಲ್ಲಿ ಭರವಸೆಗಳ ಮಹಾಪೂರ್ವೆ ಹರಿದಿದ್ದು ಮತದಾರ ಪ್ರಭುವಿನ ಮನದಾಳ ಯಮುನಿಯಷ್ಟೇ ಆಳಕ್ಕೆ ಬೇರೂರಿದೆ. ಬಿಹಾರದಲ್ಲಿ ಫಸ್ಟ್ ಫೇಸ್ ವೋಟಿಂಗ್ಗೆ ಕೌಂಟ್ ಡೌನ್. 18 ಜಿಲ್ಲೆಗಳ 121 ಕ್ಷೇತ್ರಗಳಲ್ಲಿ ನಾಡಿದ್ದು ಮತದಾನ. ಬ್ಯಾಟಲ್ ಫಾರ್ ಬಿಹಾರ್. 2025ರ ಬಿಹಾರ ವಿಧಾನಸಭಾ ಚುನಾವಣೆ ಹಿಂದಿಗಿಂತಲೂ ಈ ಬಾರಿ ಭಾರೀ ಕಾವು ಪಡೆದುಕೊಂಡಿದೆ. 20 ವರ್ಷ ಸಿಎಂ ಸಿಂಹಾಸನದಲ್ಲಿ ವಿರಾಜಮಾನರಾಗಿದ್ದ ನಿತೀಶ್ ಕುಮಾರ್ಗೆ ಮಹಾಗಠಬಂಧನ್ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ ಸೆಟ್ ಹೊಡೆದಿದ್ದು ನಾಡಿದ್ದು ಮೊದಲ ಹಂತದ 121 ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಈ ಬಾರಿಯ ಚುನಾವಣೆಯಲ್ಲಿ ಜಂಗಲ್ ರಾಜ್ ವರ್ಸಸ್ ಜನಕಲ್ಯಾಣ್ ರಾಜ್ ಕ್ಯಾಂಪೇನ್ ಕಾಳಗ ಜೋರಾಗಿದ್ದು ಬುದ್ಧನಾಡಿನಲ್ಲಿ ಮತ್ತೆ ಎನ್ಡಿಎ ಸರ್ಕಾರವನ್ನೇ ಪ್ರತಿಷ್ಠಾಪಿಸಲು ಪ್ರಧಾನಿ ಮೋದಿ ಪಣತೊಟ್ಟಿದ್ದಾರೆ. ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಬಿಜೆಪಿ ಜೆಡಿಯು ನಾಯಕರು ರ್ಯಾಲಿಗಳ ಮೇಲೆ ರ್ಯಾಲಿ ಮಾಡುತ್ತಿದ್ದಾರೆ. ವೋಟ್ ಚೋರಿ ಕ್ಯಾಂಪೇನ್ ಮೂಲಕ ಬಿಹಾರದಲ್ಲಿ ಹೊಸ ರಾಜಕೀಯ ರಣತಂತ್ರ ಹೂಡಿದ್ದ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಜೋಡಿ ಈ ಬಾರಿ ಅಧಿಕಾರ ಹಿಡಿಯುವ ವಿಶ್ವಾಸದಲ್ಲಿದ್ದಾರೆ. ಎರಡೂ ಮಹಾಮೈತ್ರಿಗಳು ಮತದಾರರಿಗೆ ಭರಪೂರ ಭರವಸೆಗಳನ್ನ ನೀಡಿದ್ದಾರೆ. ಬಿಹಾರ ಭರವಸೆ ಭರಾಟೆ. ಮತದಾರರಿಗೆ ಉಚಿತ ಯೋಜನೆಗಳನ್ನ ನೀಡುವಲ್ಲಿ ಎರಡು ಮೈತ್ರಿಗಳು ನಾಮುಂದು ತಾಮುಂದು ಎಂದು ಪೈಪೋಟಿಗೆ ಬಿದ್ದಿವೆ. ಬಿಹಾರದ ಪ್ರತಿ ಕುಟುಂಬಕ್ಕೂ ಸರ್ಕಾರಿ ಕೆಲಸ ಕೊಡ್ತೇನೆ ಎಂದು ತೇಜಸ್ವಿ ಯಾದವ್ ಹೇಳಿದ್ರೆ 5 ವರ್ಷದಲ್ಲಿ 100 ಕೋಟಿ ಉದ್ಯೋಗ ಸೃಷ್ಟಿಯ ಭರವಸೆಯನ್ನ ಎನ್ಡಿಎ ನೀಡಿದೆ. ಜೀವಿಕಾ ದೀದಿ ಯೋಜನೆಯಡಿ ಮಾಸಿಕ 30,000 ನೀಡುವುದಾಗಿ ಗಠಬಂಧನ್ ಹೇಳಿದ್ರೆ ನಿತೀಶ್ ಪಡೆ ಕಿಸಾನ್ ಸನ್ಮಾನ್ ಯೋಜನೆಯ ಮಿತಿಯನ್ನ 6,000ದಿಂದ 9,000ಕ್ಕೆ ಏರಿಸಿದೆ. ಎಂಜಿಬಿ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ವ್ಯವಸ್ಥೆಯನ್ನ ಮರುಜಾರಿ ಮಾಡ್ತೇವೆ ಎಂದು ಹೇಳಿದ್ರೆ ಮೋದಿ ಮೈತ್ರಿಕೂಟ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ಮಾಸಿಕ 2,000 ಹಣ ನೀಡುತ್ತಿದೆ. ಕಾಂಗ್ರೆಸ್ ಮೈತ್ರಿಕೂಟ ಪ್ರತಿ ವ್ಯಕ್ತಿಗೆ ಉಚಿತ 25 ಲಕ್ಷ ರೂಪಾಯಿಯ ಆರೋಗ್ಯ ವಿಮೆ ಘೋಷಿಸಿದ್ರೆ ಚಿರಾಗ್ ಪಡೆ ಗಿಗ್ ಕೆಲಸಗಾರರಿಗೆ 4 ಲಕ್ಷ ವಿಮೆ ಕೊಡ್ತೀವಿ ಅಂತಿದೆ. ಇನ್ನು ಉಚಿತ ವಿದ್ಯುತ್ ನೀಡುವ ವಿಚಾರದಲ್ಲೂ ಪೈಪೋಟಿ ಮುಂದುವರೆದಿದ್ದು ಮಹಾಗಠಬಂಧನ್ 200 ಯೂನಿಟ್ ಫ್ರೀ ಅಂದ್ರೆ ಎನ್ಡಿಎ 125 ಯೂನಿಟ್ ಫ್ರೀ ಘೋಷಿಸಿದೆ. ತೇಜಸ್ವಿ ಪ್ರಮಾಣ ಪತ್ರದಲ್ಲಿ ಮಹಿಳೆಯರಿಗೆ ಮಾಸಿಕ 2,500 ಸಹಾಯಧನ ನೀಡಿದ್ರೆ ಎನ್ಡಿಎ ಹಾಲಿ 1 ಕೋಟಿ ಮಹಿಳೆಯರಿಗೆ 10,000 ಸಹಾಯಧನ ವಿತರಣೆ ಮಾಡಿದೆ. ಪಂಚಾಯಿತಿ ಪ್ರತಿನಿಧಿಗಳಿಗೂ ಪಿಂಚಣಿ ನೀಡುತ್ತೇವೆ ಅನ್ನೋದು ಮಹಾಗಠಬಂಧನ್ನ ಭರವಸೆಯಾದ್ರೆ ನಾವು ಬಿಹಾರದ 4 ಮಹಾನಗರಗಳಿಗೆ ಮೆಟ್ರೋ ರೈಲು ತರ್ತೇವೆ, ವಿಮಾನ ನಿಲ್ದಾಣಗಳನ್ನ ಮಾಡ್ತೇವೆ ಎಂದು ಬಿಜೆಪಿ ಹೇಳ್ತಿದೆ. ಇನ್ನೂರ 43 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿರುವ ಬಿಹಾರದಲ್ಲಿ ಅಧಿಕಾರ ಹಿಡಿಯಲು ಬಹುಮತಕ್ಕೆ 122 ಕ್ಷೇತ್ರಗಳನ್ನ ಗೆಲ್ಲುವ ಅವಶ್ಯಕತೆ ಇದೆ. ಎನ್ಡಿಎ ಮತ್ತು ಮಹಾಗಠಬಂಧನ್ ಈ ಬಾರಿ ಜಾತಿ, ಮಹಿಳಾ, ಯುವ ಮತದಾರರನ್ನ ಟಾರ್ಗೆಟ್ ಮಾಡಿ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಇಂದು ಸಂಜೆ ಮೊದಲ ಹಂತದ ಬಹಿರಂಗ ಪ್ರಚಾರಕ್ಕೆ ತೆರೆಬಿದ್ದಿದ್ದು ಚುನಾವಣಾ ಆಯೋಗ ಮತದಾನಕ್ಕೆ ಸಕಲ ವ್ಯವಸ್ಥೆ ಮಾಡಿಕೊಂಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರ್ ಎಲೆಕ್ಷನ್ಸ್ ಅಂಕಿಅಂಶಗಳೇನೇನು ಅಂತ ಒಂದ್ಸರಿ ನೋಡ್ತಾ ಹೋಗೋಣ. ಒಪಿನಿಯನ್ ಪೋಲ್ ಏನ್ ಹೇಳುತ್ತೆ ಬಿಹಾರದ್ದು? ಒಟ್ಟು 243 ಸ್ಥಾನಗಳಿಗೆ ಈ ಹೋರಾಟ ನಡೀತಾ ಇರ್ತಕ್ಕಂಥದ್ದು. 243ರಲ್ಲಿ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನವನ್ನು ಪಡ್ಕೊಳ್ಳುತ್ತೆ, ಬಹುಮತಕ್ಕೆ ಬೇಕಾಗಿರ್ತಕ್ಕಂಥ ನಂಬರ್ ಮ್ಯಾಜಿಕ್